ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ವತಿಯಿಂದ ಆಗಸ್ಟ್ 1 ರಿಂದ ಸೆಪ್ಟೆಂಬರ್ 17 ರವರೆಗೆ 48 ದಿನಗಳ ಕಾಲ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಂಡಲೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಜುಲೈ 25 ರಂದು ಸಂಜೆ 4:30ಕ್ಕೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಮಂಡಲೋತ್ಸವವನ್ನು ಉದ್ಘಾಟಿಸಲಿದ್ದಾರೆ ಎಂದು ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ತಿಳಿಸಿದ್ದಾರೆ. ಕೃಷ್ಣ ಮಠದ ಗೀತಾ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಡಲೋತ್ಸವದ ಸಮಾರೋಪ ಸಮಾರಂಭ ಸೆಪ್ಟೆಂಬರ್ 14 ರಂದು ಸೌರ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ನಡೆಯಲಿದ್ದು, ಇದರಲ್ಲಿ ತಮಿಳುನಾಡಿನ ರಾಜ್ಯಪಾಲರಾದ ಆರ್.ಎನ್. ರವಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಸೆಪ್ಟೆಂಬರ್ 14 ರಂದು ನಡೆಯುವ ಸೌರ ಕೃಷ್ಣ ಜನ್ಮಾಷ್ಟಮಿ ವೇಳೆ ಮುದ್ದು ಕೃಷ್ಣ ಸ್ಪರ್ಧೆ ನಡೆಯಲಿದೆ ಎಂಬಿತ್ಯಾದಿ ವಿಚಾರಗಳನ್ನು ಹೇಳಿದ್ದಾರೆ. ಈ ಬಾರಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ವೈಭವಯುತವಾಗಿ ನಡೆಸಬೇಕು. ಇಷ್ಟರ ತನಕ ಕಳೆದ ಬಾರಿ ಮಾಸೋತ್ಸವವನ್ನು ಮಾಡಿದರೆ ಈ ಸರಿ 48 ದಿವಸಗಳ ಪರ್ಯಂತ ಈ ಮಂಡಲೋತ್ಸವವನ್ನು ನಡೆಸಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಎರಡು ಕೃಷ್ಣ ಜನ್ಮಾಷ್ಟಮಿ ಬರುವುದರಿಂದ ಎರಡನ್ನೂ ಆಚರಿಸುವ ಮುಖಾಂತರ ಈ ಮಂಡಲೋತ್ಸವ ಅದು ಸಂಪೂರ್ಣವಾದಂಥ ಒಂದು ಸಮಗ್ರವಾದಂಥ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ರೂಪದಲ್ಲಿ ಬರಲಿಕ್ಕಿದೆ. ಈ ಒಂದು ಉತ್ಸವವು ಕೂಡ ಪರಿಪೂರ್ಣವಾಗಿರಬೇಕು. ಶ್ರೀಕೃಷ್ಣ ಭಗವಂತನ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತೇಳಿ ಪರಿಪೂರ್ಣ ಅವತಾರ. ಭಗವಂತ ಕೃಷ್ಣನಾಗಿ ತೋರಿಸಿದಷ್ಟು ಲೀಲೆ ಬೇರೆ ಯಾವುದೇ ಅವತಾರದಲ್ಲೇ ತೋರಿಸಲಿಲ್ಲ. ಕಲಿಯುಗದ ಜನರಿಗೆ ಸಂಪೂರ್ಣ ಅನುಗ್ರಹ ಮಾಡೋದಕ್ಕೋಸ್ಕರ ಕೃಷ್ಣ ರೂಪದಿಂದ ಎಲ್ಲ ವಿಧದ ಲೀಲೆಗಳನ್ನು ತೋರಿಸಿದ್ದಾರೆ. ಆದ್ದರಿಂದ ಅವನ ಉತ್ಸವವು ಕೂಡ ಅದು ಪರಿಪೂರ್ಣವಾಗಬೇಕು ಎಂಬ ದೃಷ್ಟಿಯಲ್ಲಿ ಜೀವನದ ಎಲ್ಲ ಕ್ಷೇತ್ರಗಳ ಒಂದು ಕಲೆಯನ್ನು ಸಮರ್ಪಣೆ ಮಾಡುವ ರೀತಿಯಲ್ಲಿ ಈ ಒಂದು ಮಂಡಲೋತ್ಸವವನ್ನು ಆಯೋಜಿಸ್ತೇವೆ. ಈ ಒಂದು ಮಂಡಲೋತ್ಸವದ ಪ್ರಯುಕ್ತ 1 ಕೋಟಿ ಕೃಷ್ಣ ನಾಮ ಜಪಯಜ್ಞ ಈ ಸಂದರ್ಭದಲ್ಲಿ ನಮ್ಮ ಪರಮಗುರುಗಳಾದಂತಹ ಶ್ರೀ ಸುಧೀಂದ್ರ ತೀರ್ಥರು ಸಿದ್ಧಿ ಮಾಡಿಕೊಂಡಂತಹ ಸ್ವಾಮಿ ಶ್ರೀ ಗೋಪಾಲಕೃಷ್ಣ ಎಂಬಂತಹ ಮಂತ್ರವನ್ನು, ಬಹಳ ಪ್ರಭಾವಶಾಲಿಯಾದಂಥ ಮಂತ್ರವನ್ನು 1 ಕೋಟಿ ಸಲ ಜಪ ಮಾಡಿಸಬೇಕು ಭಕ್ತರಿಂದ ಅಂತ ಹೇಳಿ ಅದರ ಒಂದು ಸಮರ್ಪಣೆಯ ಕಾರ್ಯಕ್ರಮವು ನಡೀತಾ ಇದೆ.